ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮಿಗೆ 4 ಮಾರ್ಕ್ಸಿಂದು ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರಂತ ನೋಡೋಣ. ನೋಡ್ರಿ, ನಾಳೆನೇ ಎಕ್ಸಾಮ್ ಐತಿ. ಲಾಸ್ಟ್ ಮೂಮೆಂಟ್ನಾಗ ಮೇಡಮ್ ವಿಡಿಯೋ ಹಾಕ್ಯಾರ ಅನ್ಬೇಡ್ರಿ. ಯಾಕಂದ್ರೆ ಇವೆಲ್ಲ ನಾನು 4 ಮಾರ್ಕ್ಸಿನ ಕ್ವಶನ್ನು ಆಲ್ರೆಡಿ ನನ್ನ ವೀಡಿಯೋಸ್ದೊಳಗೆ ನಾನು ಕವರ್ ಮಾಡ್ಕೊಟ್ಟೇನಿ ರೀ. ಈಗ ಫೈನಲಿ ಒಂದು ಸ್ವಲ್ಪ ನೀವು ನೋಡ್ಕೊಂಡು ಹೋಗಲಿ ಅನ್ನೋದಕ್ಕೆ ಒಂದು ಎರಡು ವಿಡಿಯೋ ಮಾಡ್ತೀನಿ ರೀ 4 ಮಾರ್ಕ್ಸಿಂದು. ಯಾಕಂದ್ರೆ 4 ಮಾರ್ಕ್ಸಿಂದು ಎಲ್ಲ ಕ್ವಶನ್ಸು ನೀವು ಒಂದು ಸಲ ಕಣ್ಣು ಹಾಯಿಸ್ಕೊಂಡು ಹೋಗ್ಬಿಟ್ರೆ ನಾಳೆ ಇದು ಆಲ್ರೆಡಿ ನೀವು ನಾಳೆ ಎಕ್ಸಾಮ್ ಐತೆ ಅಂದ್ರೆ ಇವತ್ತೆಲ್ಲನೂ ನೀವು ಪ್ರಾಕ್ಟೀಸ್ ಮಾಡೇ ಬಿಟ್ಟಿರ್ತೀರಿ. ಈಗ ಒಂದು ಸ್ವಲ್ಪ ಲಾಸ್ಟ್ ಮೂಮೆಂಟ್ನೊಳಗೆ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬಿಟ್ರೆ ನೀವು ನಾಳೆಗೆ ಎಕ್ಸಾಮ್ನಾಗ ಚಲೋ ಮಾಡಿ ಬರ್ತೀರಂತ ಲಾಸ್ಟ್ 4 ಮಾರ್ಕ್ಸಿಂದು 2 ವಿಡಿಯೋಸ್ ಮಾಡ್ತೀನಿ ರೀ. ನೋಡಿರಿ, ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 4ನೇ ಪದಗಳ ಮೊತ್ತ 54 ಹಾಗೂ ಅದರ ಮೊದಲ 11 ಪದಗಳ ಮೊತ್ತ 693 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಮತ್ತು ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿರುತ್ತದೆ ಅಂತ ಕೇಳ್ಯಾರ. ನೋಡ್ರಿ, 4 ಮಾರ್ಕ್ಸಿನ ಟೋಟಲಿ 4 ಕ್ವಶನ್ಸ್ ಕೇಳ್ತಾರೆ. ಒಟ್ಟು 4 ಮಾರ್ಕ್ಸಿಗೆ 16 ಮಾರ್ಕ್. 4 ಮಾರ್ಕ್ಸಿಂದಿಗೆ ಟೋಟಲ್ ಎಷ್ಟು 16 ಮಾರ್ಕ್ಸ್ ಬರ್ತಾವೆ. ಯಾಕೆಂದ್ರೆ 4 ಮಾರ್ಕ್ಸಿಂದ 4 ಕ್ವಶನ್ಸ್ ಕೇಳ್ತಾರೆ. ಟೋಟಲಿ 16 ಮಾರ್ಕ್ಸ್. ತಿಳಿತಲ್ಲ ಇದು? ನೋಡಿರಿ, ಇದ್ರೊಳಗೆ ಹೆಚ್ಚು ಸಮಾಂತರ ಶ್ರೇಣಿ ಮೇಲೆ ಕೇಳ್ತಾರೆ ರೀ. ನೋಡಿರಿ, ಒಂದು ಕ್ವಶನ್ ಸಮಾಂತರ ಶ್ರೇಣಿ ಮೇಲೆ. ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ 3 ಮತ್ತು 253 ಆಗಿವೆ. ಶ್ರೇಣಿಯ 20ನೇ ಪದವು 98 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಹಾಗೂ ಈ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂದಾರ. ಹೌದಾ? ನೋಡಿರಿ, ಇದನ್ನ ಯಾವ ರೀತಿ ಮಾಡಬೇಕು. ಮೊದಲು A2 + A4 ಒಂದೇ ಲೆಕ್ಕ ಮಾಡಾಕುಂತೀರಿ. 2ನೇ ಪದ ಮತ್ತು 4ನೇ ಪದಗಳ ಮೊತ್ತ ಅಂದಾರ. 2ನೇ ಪದ ಅಂದರೆ A2 ಪ್ಲಸ್ 4ನೇ ಪದ ಅಂದರೆ A4 = 54. A2 + A4 = 54. ಹೌದಾ? A2 ಅಂದ್ರೇನು? A + D. A4 ಅಂದ್ರೆ A + 3D. ಅದರ ಹಿಂದಿನ ಸಂಖ್ಯೆ ಹಚ್ಕೋಬೇಕು. A + 3D. ತಿಳಿತಲ್ಲ? ಇದು = 54. ಈಗ A + A ಅಂದರೆ ಏನಾಯ್ತು? 2A. ಹೌದಾ? A + A 2A, 3D + D 4D = 54. ಈ ಪೂರಾ ಸಮೀಕರಣಕ್ಕೆ 2ರಲ್ಲೇ ಭಾಗಿಸ್ರಿ. 2ರಲ್ಲೇ ಭಾಗಿಸಿದ ಕೂಡ ಏನಾಕೈತಿ? 2 ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. 2 ಅದಕ್ಕೆ ಇಲ್ಲಿ ಏನು ಬಂತು? ಬರೀ A ಬರ್ದೀನಿ. 2 4 ಅಂದ್ರೆ 2D ಬರ್ದೀನಿ. 54ಕ್ಕೆ 2ರಲ್ಲೇ ಭಾಗಿಸಿದ್ರೆ 27 ಬರ್ತೈತಿ. ಇದನ್ನು ಸಮೀಕರಣ 1 ಅಂತ ತಗೋರಿ. ಮತ್ತೇನು ಕೊಟ್ಟಾರ? 11 ಪದಗಳ ಮೊತ್ತ ಅಂದ್ರೆ S11 = 693 ಕೊಟ್ಟಾರ. ಹೌದಾ? 693 ಇದು SN = n/2 2A + n - 1 × D. ಈ ಸೂತ್ರದೊಳಗೆ ನೋಡ್ರಿ, SN ಸೂತ್ರ ವೆರಿ ಇಂಪಾರ್ಟೆಂಟ್. SN = n/2 2A + n - 1 × D. ಹೌದಾ? ಈ ಸೂತ್ರದೊಳಗೆ ಪ್ರತಿಯೊಂದು ಬೆಲೆಯನ್ನು ತುಂಬ್ರಿ. A ಬೆಲೆ ಕೊಟ್ಟಿಲ್ಲ, D ಬೆಲೆ ಕೊಟ್ಟಿಲ್ಲ ಅಂದರೆ ಅದನ್ನು ಆ್ಯಸ್ ಇಟ್ ಈಸ್ ಇಡ್ರಿ. N ಬೆಲೆ ಕೊಟ್ಟಾರಲ್ಲ, SN ಬೆಲೆ ಕೊಟ್ಟಾರಲ್ಲ, ಅದನ್ನ ತುಂಬ್ರಿ. ನೆಕ್ಸ್ಟ್ ಏನು ಮಾಡಬೇಕು? 693 ಹಂಗೆ ಬರೀರಿ. 11/12 ಹಂಗೆ ಬರೀರಿ. 2 ಏನೋ ಹಂಗೆ ಬರೀರಿ. 11ರಾಗ 1 ಕಳೆದ್ರೆ ಎಷ್ಟು? 10D. ತಿಳಿತಲ್ಲ ಇದು? ನೆಕ್ಸ್ಟ್ ಸ್ಟೆಪ್ ಒಳಗೆ 693 ಹಂಗೆ ಬರೀರಿ. 11/2 ಹಂಗೆ ಬರ್ರಿ. ಇದ್ರೊಳಗೆ 2 ಕಾಮನ್ ತಗೋರಿ. 2 ಕಾಮನ್ ತೆಗೆದ್ರೆ ಉಳಿದು A + 2 5 10 ಅಂದ್ರೆ 5D. ಈ ಸ್ಟೆಪ್ ತಿಳಿತಾ? ನೆಕ್ಸ್ಟ್ ನೋಡ್ರಿ, ಈಗ ನಾ ಏನು ಮಾಡ್ತೀನಿ ಗೊತ್ತಾ? ಈಗ A + 5D = ಬರ್ಕೊತೀನಿ. A + 5D = 693. ಇದು ಈ ಕಡೆ ಇಂಟು ಐತಿ. ಈ ಕಡೆ ಬಂದರೆ ಏನಾಕೈತಿ? ಭಾಗಾಕಾರ ಆಕೈತಿ. ಹೌದಾ? 693/11. ಈಗ ನೋಡ್ರಿ, A + 5D = ಎಷ್ಟಾಯ್ತು? ಇದನ್ನು ಕಟ್ತಾ ಬಿಡ್ರಿ. 11 × 11 11 6 66 3 ಉಳಿತು. 11 3 33 ಅಂದ್ರೆ A + 5D = 63. ಈ ಸ್ಟೆಪ್ ತಿಳಿತಾ? ಈಗ ನಾನು ಸಮೀಕರಣ 2ರೊಳಗೆ ಸಮೀಕರಣ 1 ಮೈನಸ್ ಮಾಡ್ತೀನಿ ರೀ. ಮೈನಸ್ ಮಾಡ್ಬೇಕಂದ್ರೆ 2 ಮೇಲೆ ಕೆಳಗೆ ಬರ್ಕೊಂಡು ಚಿಹ್ನೆನ ಚೇಂಜ್ ಮಾಡಬೇಕು. ಕೂಡಿಸೋ ಮುಂದೆ ಚಿಹ್ನೆ ಚೇಂಜ್ ಮಾಡಬಾರ್ದು. ಕಳೀಬೇಕು ಅಂತಂದಮೇಲೆ 2 - 1 ಮಾಡಕೊಂತೀವಿ ಅಂದ್ರೆ ಚಿಹ್ನೆ ಚೇಂಜ್ ಮಾಡಿರಿ. ಯಾವಾಗೂ ನಾಳೆ ಎಕ್ಸಾಮ್ನಾಗ ಇಂಪಾರ್ಟೆಂಟ್ ಟಿಪ್ಸ್ ನೋಡಿರಿ. ಪ್ಲಸ್ ಯಾವಾಗ ನೀವು ಚಿಹ್ನೆ ಚೇಂಜ್ ಮಾಡ್ತಿರಲ್ಲ ಆವಾಗ ಆ ಚಿಹ್ನೆ ಚೇಂಜ್ ಮಾಡಿದ್ದನ್ನು ಕನ್ಸಿಡರ್ ಮಾಡಬೇಕು. ಇದ್ರ ಈಗ 2D ಬಾಜು ಪ್ಲಸ್ ಐತೆ ಅಂತೇಳಿ ಪ್ಲಸ್ಸನ್ನು ಕನ್ಸಿಡರ್ ಮಾಡಬಾರ್ದು. ಅದನ್ನ ಬಿಟ್ಟು ಬಿಡಬೇಕು. ಈಗ ಇಲ್ಲಿ ಪ್ಲಸ್ 5D ಐತಿ, ಮೈನಸ್ 2D. 5D ಒಳಗೆ 2D ಕಳೆದ್ರೆ 3D. 67ರಾಗ 63 ಒಳಗೆ 27 ಕಳೆದ್ರೆ 36. D = 36/3. 3 12 ಅಂದರೆ D = 12 ಬಂತು. ಹೌದಾ? ನೋಡ್ರಿ, 4 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲನೂ ನೋಡ್ಕೊಂಡು ಹೋಗ್ರಿ. 2 ಕ್ಲಾಸ್ ನೋಡ್ಕೊಂಡು ಹೋದ್ರೆ ಒಂದು ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗ್ಬೋದು. A + 2D = 27. A + 2 × D ಅಂದರೆ 12 = 27. A + 12 24 = 27. A = 27 - 24. ಹಾಗಂದ್ರೆ A = ಎಷ್ಟು ಬಂತು? 3 ಬಂತು. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂದ್ರೇನು? A + D A + 2D. ಹೌದಾ? ಪ್ರತಿಯೊಂದ್ರದ್ದು ಬೆಲೆ ತುಂಬ್ರಿ. A ಅಂದ್ರೆ 3, A ಅಂದ್ರೆ 3, D ಅಂದ್ರೆ 12. A ಅಂದ್ರೆ 3 + 2 × D ಅಂದ್ರೆ 12.
ನೆಕ್ಸ್ಟ್ 3ಕ್ಕೆ 3 ಹಂಗೆ ಬರೀರಿ. 12ಕ್ಕೆ 3 ಕೂಡಿಸಿದ್ರೆ ಎಷ್ಟು ಬಂತು 15. 12 ಎರಡಲೇ 24. 24ಕ್ಕೆ 3 ಕೂಡಿಸಿದ್ರೆ 27. 3 15 27 ಬಂದು. ಈಗ ಸಮೀಕರಣ ಬಂತು. ನಾವೇನು ಮಾಡ್ಬೇಕು ಇವಾಗ AN ಸೂತ್ರದೊಳಗೆ ನೋಡಿರಿ AN ಈಜಿ ಕೊಟ್ಟು A ಪ್ಲಸ್ ನೋಡಿರಿ AN ಈಜಿ ಕೊಟ್ಟು ಇಲ್ಲಿ ಲೆಕ್ಕದಾಗ ಏನು ಕೊಟ್ಟಾರ 54ನೇ ಪದ ಅಂದರೆ A54 ಪ್ಲಸ್ 132 ಹಚ್ಕೊಂಡ್ರಿ. ಇಲ್ಲಿ AN ಸೂತ್ರ ಬರೀರಿ ಈ ಸೈಡ್ AN ಈಜಿ ಕೊಟ್ಟು A ಪ್ಲಸ್ N ಮೈನಸ್ 1 ಇಂಟು D ಹಚ್ಕೊಂಡೆ. ನೋಡಿರಿ A 54 ಅಂದ್ರೆ A ಪ್ಲಸ್ 53D ಬರಿಬೇಕು. ಅದೇ A 55 ಕೊಟ್ಟಿದ್ರಂದ್ರೆ A ಪ್ಲಸ್ 54D ಬರಿಬೇಕು. ತಿಳಿತಲ್ಲ ಇದು A 54 ಕೊಟ್ಟಾರಂದ್ರೆ ಈ D ಮುಂದೆ ಇದಕ್ಕಿಂತ ಹಿಂದಿನ ಸಂಖ್ಯೆ ಬರಿಬೇಕು A ಪ್ಲಸ್ 53D. ತಿಳಿತಾ? ನೆಕ್ಸ್ಟ್ 132ಕ್ಕೆ 132 ಹಂಗೆ ಬರೀರಿ. ಈ A ಎರಡೂ ಕ್ಯಾನ್ಸಲ್ ಆದವು ರೀ. ನೆಕ್ಸ್ಟ್ ನಾ ಏನು ಮಾಡ್ತೀನಿ N ಮೈನಸ್ 1 ಇಂಟು D ಅಂದರೆ ಎಷ್ಟು 12. ಈಗ 53ಕ್ಕೆ 53 ಬರೀರಿ ಇಂಟು ಎಷ್ಟು 12 ಪ್ಲಸ್ 132. N ಮೈನಸ್ 1 ಇಂಟು 12 ಈಜಿ ಕೊಟ್ಟು ನೋಡಿರಿ ಇವೆರಡೂದ್ರಾಗ ಏನು ಕಾಮನ್ ಐತಿ 12ಅನ್ನು ನಾವು ಕಾಮನ್ ತೊಗೊಂಡ್ಬಿಡ್ತೀನಿ. ಯಾಕಂದ್ರೆ ನಂಗೆ ಕ್ಯಾನ್ಸಲ್ ಮಾಡೋಕ್ಕೆ ಈ ಕಡೆ ನಾವು ಟ್ರಿಕ್ಕಿ ಯೂಸ್ ಮಾಡಬೇಕು. ಇಲ್ಲೆಲ್ಲ ಸುಮ್ಮನೆ 53ಕ್ಕೆ 12 ಗುಣಿಸಿದ್ಯಾ ಆಮೇಲೆ ಆ ಗುಣಿಸಿದ್ದು ಬಂದಿದ್ದಕ್ಕೆ 132 ಕುಡಿಸಿದ್ಯಾ ಮಾಡಿದರೆ ಎಕ್ಸಾಮ್ನಾಗ ಲೆಂದಿ ಆಕೈತಿ. ನಿಮ್ಗೆ ಎಕ್ಸಾಮ್ನಾಗ ಟೈಮ್ ಸಾಕಾಗಂಗಿಲ್ಲ ರೀ. ಮ್ಯಾಥ್ಸ್ ಪೇಪರ್ನಾಗ ಎಷ್ಟು ಶಾರ್ಟ್ಕಟ್ ಮಾಡ್ಕೊಂಡು ಹೋಗ್ತಿಲ್ಲ ಅಷ್ಟು ಈಸಿ. ಈಗ ನಾ 12ಅನ್ನು ಕಾಮನ್ ತೊಗೊಂಡ್ಬಿಟ್ರೆ 12ಅನ್ನು ಕಾಮನ್ ತೆಗ್ರಿ ಇಲ್ಲಿ ಉಳಿದಿದ್ದೇನೋ 53 ಬರೀರಿ. 12 ಎಷ್ಟಲೇ 132 ಅಂದ್ರೆ 12 11ಲೇ ನೋಡಿರಿ 12 ಒಂದಲೇ 12 ಮಾಡಿದ್ರಿ 1 ಉಳಿತು 12 ಆಯ್ತು 12 ಒಂದಲೇ 12 ಅಂದ್ರೆ 11 ಬಂತು. ನೆಕ್ಸ್ಟ್ ಸ್ಟೆಪ್ಳಗೆ ಈ 12 ಕ್ಯಾನ್ಸಲ್ ಆಗಿಬಿಟ್ಟು ಉಳಿದಿದ್ದೇನಿಲ್ಲೇ N ಮೈನಸ್ 1 ಈಜಿ ಕೊಟ್ಟು 53ಕ್ಕೆ 11 ಕೂಡಿಸಿದ್ರೆ 64. N ಈಜಿ ಕೊಟ್ಟು 64. ಈ ಮೈನಸ್ 1 ಈ ಕಡೆ ಬಂದ್ರೆ ಪ್ಲಸ್ 1. 64 ಪ್ಲಸ್ 1 ಅಂದರೆ ಎಷ್ಟಾಕೈತಿ 65. ತಿಳಿತಲ್ಲ ಇದು? ನೆಕ್ಸ್ಟ್ ಅದರೊಳಗೆ ಮತ್ತು ಇನ್ನೊಂದು ಸಮಾಂತರ ಶ್ರೇಣಿ ಮೇಲೆ ಕ್ವಶನ್ ಕೊಟ್ಟಾರೆ ನೋಡಿರಿ. ಇನ್ನೊಮ್ಮೆ ಬೇಕಂದ್ರೆ ಕ್ವಶನ್ ಪೂರಾ ನೀವು ನೋಡ್ಕೊರಿ. ಈ ವಿಡಿಯೋ ಲೆಂದಿ ಆತಂದ್ರೆ ನಾಳೆಗೆ ಎಕ್ಸಾಮ್ ನೋಡಿರಿ ಲೆಂದಿ ಮಾಡೋಂಗಿಲ್ಲ. ಅದಕ್ಕೆ ನಾ ಫಾಸ್ಟಾಗಿ ಹೇಳಾಕೊತೀನಿ. A ಈಜಿ ಕೊಟ್ಟು 3. AN ಈಜಿ ಕೊಟ್ಟು L ಈಜಿ ಕೊಟ್ಟು 253. A20 ಈಜಿ ಕೊಟ್ಟು 98. A20 ಅಂದರೆ A ಪ್ಲಸ್ 19D ಈಜಿ ಕೊಟ್ಟು 98. ನೋಡಿರಿ 20 ಬಂದೈತಂದ್ರೆ ಅದಕ್ಕಿಂತ ಹಿಂದಿನ ಸಂಖ್ಯೆ ಹಚ್ಕೊಂಡ್ಬಿಡೋದು. A ಅಂದ್ರೆ 3 ಪ್ಲಸ್ 19D ಈಜಿ ಕೊಟ್ಟು 98. 19D ಈಜಿ ಕೊಟ್ಟು 98 ಪ್ಲಸ್ 3 ಈ ಕಡೆ ಬಂದ್ರೆ ಮೈನಸ್ 3. 19D ಈಜಿ ಕೊಟ್ಟು ಎಷ್ಟು ಬಂತು 95. D ಈಜಿ ಕೊಟ್ಟು 19 ಬಾಗ್ಲೆ 95 ಬಾಗ್ಲೆ 19. 19 ಒಂದಲೇ 19 5ಲೇ D ಈಜಿ ಕೊಟ್ಟು 5 ಬಂತು. ಈಗ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂದ್ರೇನು A ಪ್ಲಸ್ D A ಪ್ಲಸ್ 2D. ಹೌದಾ? ಇದರೊಳಗೆ ಎಲ್ಲ ಬೆಲೆ ತುಂಬ್ರಿ. A ಬೆಲೆ D ಬೆಲೆ ತುಂಬಿ 3 ಬಂತು. 5 ಪ್ಲಸ್ 3 ಆಯ್ತು. 3 ಪ್ಲಸ್ 2 ಇಂಟು 5 ಹೌದಾ? 5 ಎರಡಲೇ 10 10 3 13. 5ಕ್ಕೆ 3 ಕೊಡಿಸಿದ್ರೆ 8 3. ನೋಡಿರಿ ಕೊನೆಯ ಪದದಿಂದ ಪ್ರಾರಂಭಗೊಂಡಾಗ ಉಂಟಾದ ಶ್ರೇಣಿ ಏನಾಕೈತಿ AN ಮೈನಸ್ D AN ಮೈನಸ್ 2D. AN ಅಂದರೆ ಎಷ್ಟು ಕೊಟ್ಟಾರ 253. AN ಅಂದರೆ 253 ಮೈನಸ್ D ಅಂದರೆ 5. AN ಅಂದರೆ 253 ಮೈನಸ್ 2 ಇಂಟು D ಅಂದರೆ 5. ಹೌದಾ? 253 ಹಂಗೆ ಬರೀರಿ. 253ಆಗ 5 ಕಳೆದ್ರೆ 248. 5 ಎರಡಲೇ 10 ಮಾಡಿರಿ. ಆ 253ಆಗ 10 ಕಳೆದ್ರೆ 243. ಈಗ ಇದೇನು ನಮ್ಗೆ ಸಮೀಕರಣ ಇದೇನು ಬಂತಲ್ಲ ಇದು ಶ್ರೇಣಿ ಒಳಗೆ ಇದರೊಳಗೆ A ಅಂದರೆ ಎಷ್ಟು 253. D ಅಂದರೆ 248ರಾಗ 253 ಕಳೆದ್ರೆ ಎಷ್ಟು ಬಂತು D ಈಜಿ ಕೊಟ್ಟು ಮೈನಸ್ 5. N ಈಜಿ ಕೊಟ್ಟು 10. ಈಗ ಇದನ್ನು SN ಈಜಿ ಕೊಟ್ಟು ಸೂತ್ರದೊಳಗೆ ಬೆಲೆ ತುಂಬ್ರಿ. SN ಈಜಿ ಕೊಟ್ಟು N/2 2A ಪ್ಲಸ್ N ಮೈನಸ್ 1 ಇಂಟು D. ಇದರೊಳಗೆ ಈ ಪ್ರತಿಯೊಂದು ಬೆಲೆಯನ್ನು ಆದೇಶಿಸ್ರಿ. ಆದೇಶಿಸಿದ್ರೆ ಇಲ್ಲಿ ನೋಡಿರಿ ಇದು ಆದೇಶಿಸಿದ್ರೆ ಆಲ್ರೆಡಿ ನಿಮ್ಗೆ ಗೊತ್ತೈತಿ. 2 ಒಂದಲೇ 2 5ಲೇ 10 5ಕ್ಕೆ 5 ಹಂಗೆ ಬರ್ರಿ. 253ಕ್ಕೆ ಇಂಟು 2 ಮಾಡಿದ್ರೆ 506. 10ರಾಗ 1 ಕಳೆದ್ರೆ 9. 9 5ಲೇ 45. ಇಲ್ಲಿ ಪ್ಲಸ್ ಬಂತು 9. ಇಲ್ಲಿ ಮೈನಸ್ 5 ಐತೆ ಅಂದ್ರೆ 9 5ಲೇ 45 ಪ್ಲಸ್ ಇಂಟು ಮೈನಸ್ 45. ಹಂಗಂದ್ರೆ 506 ಒಳಗೆ ಏನು ಮಾಡ್ಕೋಬೇಕು ನಾವು 45ನ ಕಳೆದ್ರೆ 461. ಈ 461ಕ್ಕೆ 5ರಲ್ಲೇ ಗುಣಿಸಿದ್ರೆ ಎಷ್ಟು ಬರ್ತೈತಿ 2500 2305. ತಿಳಿತಲ್ಲ ಇದು? ನೋಡಿರಿ ನೆಕ್ಸ್ಟ್ ಕ್ವಶನ್ ಗ್ರಾಫ್ನ ಅಂತೂ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ ರೀ. ಯಾಕೆಂದ್ರೆ ನಾನು ಗ್ರಾಫ್ ಮೇಲೆ ಒಂದು ಡಿಟೇಲ್ ಕ್ಲಾಸ್ ಮಾಡಿಬಿಟ್ಟಿನಿ. ಅದೊಂದು ಸ್ವಲ್ಪ ಲಾಸ್ಟ್ ಮೂಮೆಂಟ್ ಒಳಗೆ ನೀವೇನು ನೋಡ್ಕೋರಿ. ಅದು ಇಂಪಾರ್ಟೆಂಟ್ 4 ಮಾರ್ಕ್ಸಿನ ಕ್ವಶನ್ ಅನ್ನೋದಕ್ಕೆ ನಾನು ಇದ್ರೊಳಗೆ ಇನ್ಕ್ಲೂಡ್ ಮಾಡೇನ್ರಿ. ಗ್ರಾಫಿನ್ ಕ್ವಶನ್ 4 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಗ್ಯಾರಂಟಿ. ನಾಳೆ ಕ್ವಶನ್ಯಾಗ ಕೇಳ್ತಾರೆ ಗ್ರಾಫಿನ್ ಕ್ವಶನ್ಸ್. ಗ್ರಾಫ್ ಒಳಗೆ ಮೇನ್ಲಿ ನೀವು ಮಾಡ್ಕೋಬೇಕಾಗಿದ್ದು ಈ ರೀತಿ ಈ ಬಾಕ್ಸನ್ನು ನೀವು ಪರ್ಫೆಕ್ಟ್ ಕರೆಕ್ಟಾಗಿ ನೀವು ಬಾಕ್ಸನ್ನು ಬರ್ಕೊಂಡ್ರಿ ಅಂದ್ರೆ ಗ್ರಾಫನ್ನು ಈಸಿಯಾಗಿ ಮಾಡ್ಬೋದು ರೀ. ನೀವು ಕ್ವಿಕ್ಕಾಗಿ ಒಂದು ಸಲ ನಾನು ಗ್ರಾಫಿಂದು ವೀಡಿಯೋ ಮಾಡೀನಿ ನೋಡ್ಕೊಂಬಂದುಬಿಡ್ರಿ. ಇದನ್ನೇನು ನಾ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ ರೀ. ನೀವು ಎಕ್ಸ್ ಬೆಲೆ Y ಬೆಲೆ ನೋಡಿರಿ ಎಕ್ಸ್ ಬೆಲೆ ನೀವು ಬರ್ಕೋಬೇಕು. ಇದ್ರೊಳಗೆ ಆ ಎಕ್ಸ್ ಬೆಲೆ ಏನು ಬಂದಿರ್ತಿರಲ್ಲ ಅದನ್ನು ತುಂಬಿ ನೋಡಿರಿ 2 ಇಂಟು 0 ಪ್ಲಸ್ Y ಈಜಿ ಕೊಟ್ಟು 8 ಆಕೈತಿ. Y ಈಜಿ ಕೊಟ್ಟು ಏನಾಕೈತಿ
2 × 0 ಅಂದರೆ 0, ಅದಕ್ಕೆ y = 8 ಆಕೈತಿ. ಒಂದಷ್ಟೇ ಹೇಳೀನಿ. ಈ ಥರ ನೀವು ಬೆಲೆ ತುಂಬಿಕೊಂಡು ಗ್ರಾಫ್ ಒಳಗೆ ಯಾವಾಗೂ ಪ್ರಮಾಣವನ್ನು ಬರಿಬೇಕು. ಎಕ್ಸ್ ಅಕ್ಷ y ಅಕ್ಷದೆಲ್ಲ ಬೆಲೆ ತಗೊಳ್ರಿ. ಆಮೇಲೆ ಇವೇನು ಪಾಯಿಂಟ್ಸ್ ಬಂದಿರ್ತಾವಲ್ಲ ಆ ಪಾಯಿಂಟ್ಸನ್ನು ಗುರ್ತು ಎರಡೂ ಸರಳ ರೇಖೆಗಳನ್ನು ಎಳೀರಿ. ಆ ಎರಡೂ ಸರಳ ರೇಖೆಗಳು ಎಲ್ಲಿ ಕೂಡ್ಕೊಂಡಿರ್ತಲ್ಲ ಅವ ಏನು ಆ ಸಮೀಕರಣದ ಎಕ್ಸ್ ಮತ್ತು ವಾಯ್ದಾಗ ಬೆಲೆ ತಿಳಿತಲ್ಲ. ಇದು ಗ್ರಾಫನ್ನಂತರೂ ಎಲ್ಲರೂ ಮಾಡಿ ಬರ್ತಿಲ್ಲ, ಗ್ರಾಫ್ ಬಿಟ್ಟು ಬರಕ್ಕೆ ಹೋಗ್ಬೇಡ್ರಿ. ಗ್ರಾಫಿನಷ್ಟು ಈಸಿ ಕ್ವಶನ್ ಯಾವುದೂ ಇಲ್ಲ. ತಿಳಿತಲ್ಲ ನೋಡಿರಿ. ಗ್ರಾಫಿಂದು ನೋಡಿರಿ, ಕೋಷ್ಟಕ ಏನು ರಚನೆ ಮಾಡ್ತಿರಲ್ಲ ಅದಕ್ಕೆ 2 ಕೋಷ್ಟಕ ರಚನೆ ಮಾಡ್ತೀರಿ, ಅದಕ್ಕೊಂದು ಮಾರ್ಕಸ್. ಬಿಂದುಗಳನ್ನು ಏನು ಗುರುತಿಸಿ ಸರಳ ರೇಖೆಯನ್ನು ಎಳಿತಿರಲ್ಲ ಅದಕ್ಕೆ 1 ಮಾರ್ಕಸ್. ಛೇದಿಸುವ ಬಿಂದುಗಳನ್ನು ಗುರುತಿಸಿ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ಬರ್ತಿಲ್ಲ ಅದಕ್ಕೆ 1 ಮಾರ್ಕ್ಸ್. ಟೋಟಲ್ ಇದೆ 4 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದೇ ಕ್ವಶನ್ ಕೇಳ್ತಾರಂತೆ ನೋಡಿರಿ. ಗ್ರಾಫ್ ಕೇಳ್ತಾರ, ಆದರೆ ಇವೇನು ಸಮೀಕರಣ ಅದಾವಲ್ಲ ಇವನ್ನ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಕೇಳ್ತಾರೆ ಅಷ್ಟೇ ರೀ. ಗ್ರಾಫಿಗೆ ಮಾರ್ಕ್ಸಿಗೆ ಕೇಳ್ತಾರ. ಆದ್ರೆ ಇವೆರಡೂ ಸಮೀಕರಣದಾಗ ಅವ್ರಿಗೆ ಎಂಥದೇ ಸಮೀಕರಣ ಕೊಟ್ಟರು ನೀವು ಎಕ್ಸ್ ಮತ್ತು ವಾಯ್ ಬೆಲೆಯನ್ನು ಈ ರೀತಿ ಬರ್ಕೊಂಡು ಕಂಡು ಹಿಡ್ಕೋಬೇಕು. ತಿಳಿತಲ್ಲ ಇದು. ಮತ್ತು ಮೇಡಮ್ ರೀ ನೀವು ಇವತ್ತು ಮಾಡಿಸಿದ್ರಿ ನೈಟ್, ನಾಳೆ ಅದ ಕ್ವಶನ್ ಬರಲಿಲ್ಲ ಅನ್ಬೇಡ. ಗ್ರಾಫ್ ಗ್ಯಾರಂಟಿ ಬರ್ತೈತ್ರಿ. ಸಮೀಕರಣ ಅವರು ಯಾವ್ದು ಬೇಕಾದರೂ ಕೊಟ್ಟರು ನೀವು ಈಸಿಯಾಗಿ ಮಾಡ್ಬೋದಿಲ್ಲ ರೀ. ನಿಮ್ಗೆ ಒಂದು ಸಲ ಸ್ಟೆಪ್ಸ್ ತಿಳಿತಂದ್ರೆ ಸಾಕು, ನಿಮ್ಗೆ ಎಂಥದ್ದೇ ಲೆಕ್ಕ ಕೊಟ್ಟರು ಮಾಡ್ಬೋದು. ಅದಕ್ಕೆ ಇಷ್ಟು ದಿನದಿಂದ ನೀವೆಲ್ಲ ಪ್ರಾಕ್ಟೀಸ್ ಮಾಡಿರಲ್ಲ. ನೆಕ್ಸ್ಟ್ ನೋಡಿರಿ, ಇದು ವೆರಿ ಇಂಪಾರ್ಟೆಂಟ್ ಪ್ರಮೇಯ ನೋಡಿರಿ. 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ 2 ತ್ರಿಭುಜಗಳು ಸಮರೂಪವಾಗಿರುತ್ತವೆ ಅಂತ ಸಾಧಿಸಬೇಕು. ಹೌದಾ? ಯಾವಾಗ ನಾ ಏನು ಹೇಳಿ ನಿಮ್ಗೆ ಪ್ರಮೇಯ ಬಂದ್ಕೊಳ್ಳೆ ಮೊದಲು ಡೈಗ್ರಾಮ್ ತೆಗಿಬೇಕು. ದತ್ತ ಸಾಧನೆಯ ರಚನೆ ಸಾಧನೆ ಬರಿಬೇಕು. ನೋಡಿರಿ, ದತ್ತ ಏನೈತಿಲೆ ನೀವು ತ್ರಿಭುಜ ರಚನೆ ಮಾಡ್ಕೊತೀರಿ. ದತ್ತ ಅಂದ್ರೆ ತ್ರಿಭುಜ ABC ಮತ್ತು ತ್ರಿಭುಜ DEF ಒಳಗೆ ಸಮಕೋನೀಯಗಳು ಅಂದಾರಂದ್ರೆ ಕೋನ A ಕ ಕೋನ D, ಕೋನ B ಕ ಕೋನ E, ಕೋನ E ಕ ಕೋನ F ಸಮ ಅದಾವ ಅಂತ ಬರಿಬೇಕು. ಬರಿತಿರಲ್ಲ. ನೆಕ್ಸ್ಟ್ ಸಾಧನೀಯ ಅಂದರೆ ಏನು ಸಾಧಿಸ್ಬೇಕು ನಾವೀಗ? AB / DE = BC / EF = AC / DF. ರಚನೆ ಏನು ಮಾಡ್ಕೊಂಡೀವಿ ನಾವು? DE = AB, DQ = AC ಆಗುವಂತೆ PQ ಅನ್ನು ಎಳಿಬೇಕು. ಸಾಧನೆ ಅಂದ್ರೆ ನೋಡಿರಿ, ಸಾಧನೆ ಒಳಗೆ ಫಸ್ಟ್ ತ್ರಿಭುಜ DPQ ಮತ್ತು ತ್ರಿಭುಜ ABCಗಳಲ್ಲಿ ಕೋನ BAC = ಕೋನ POQ ಇದು ದತ್ತ ಪ್ರಕಾರ. ನೆಕ್ಸ್ಟ್ AB = DP ಯಾಕಂದ್ರೆ ಇದು ರಚನೆಯ ಪ್ರಕಾರ. ನೋಡಿರಿ, AC = DQ ಯಾಕಂದ್ರೆ ಇದು ರಚನೆಯ ಪ್ರಕಾರ. ಈ ರೀತಿ ಬ್ರ್ಯಾಕೆಟ್ನಾಗ ಅದರ ರೀಸನ್ ನೀವು ಬರೆಯಬೇಕು. ಇಲ್ಲಾಂದ್ರೆ ಒಂದು ಕಡೆ ಕಾರಣಗಳು, ಒಂದು ಕಡೆ ಈ ಥರ ಕಾಲಮ್ ಹಾಕಿನೂ ಮಾಡ್ಬೋದು. ಇಲ್ಲ ಬಹಳ ಈಸಿ ರೀ. ಬರೀ ಇದತ್ತ ಯಾಕಂದ್ರೆ ರಚನೆ ಪ್ರಕಾರ ಈ ರೀತಿ ನೀವು ಬರೆದ್ರೆ ಸಾಕು. ನಿಮ್ಗೆ ಔಟ್ ಆಫ್ 4 ಮಾರ್ಕಸ್ ಕೊಡ್ತಾರೆ. ಈಗ ನೋಡಿರಿ, 2 ಬಾಹುಗಳು ಒಂದು ಕೋನ ಸಮ ಅಂತಂದ್ರೆ ಬಾಕೋಬಾ ಸಿದ್ಧಾಂತದ ಪ್ರಕಾರ ಆ 2 ತ್ರಿಭುಜಗಳು ಸರ್ವಸಮ ಅದು. ಯಾವಾಗ 2 ತ್ರಿಭುಜ ಸರ್ವಸಮ ಅದಾವ ಅಂದ್ರೆ ಅವುಗಳ ಬಾಹುಗಳು ಏನಿರ್ತಾವೆ, ರೂಪ ಬಾಹುಗಳು ಸಮನಾಗಿರ್ತಾವೆ. ಈಗ BC = PQ ಬಂತು. ಮತ್ತು ಕೋನ ನೋಡಿರಿ, ಕೋನ DPQ = ಕೋನ ABC ಯಾಕಂದರೆ ದತ್ತ ಪ್ರಕಾರ. ಆದ್ದರಿಂದ ಕೋನ DPQ = ಕೋನ DEF, ಕೋನ ABC = ಕೋನ DEF. ಆದ್ದರಿಂದ PQ ಸಮಾಂತರ EF ಆಯ್ತು. ನೋಡಿರಿ, ಯಾವಾಗ ಇವು ಸಮಾಂತರ ಅದಾವಂದ್ರೆ DP / DE = DQ / DF = PQ / EF. ಹೌದಾ? ಅವಾಗ ಏನಾಯ್ತು ನಮ್ಗೆ? AB / DE = AC / DF = BC / EF. ಯಾಕಂದ್ರೆ ಅವೆರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳು. ತಿಳಿತಲ್ಲ? ನೋಡಿರಿ, ಇದೇ ಮೆಥಡ್ ನೋಡಿರಿ. ನಿನ್ನೆ ಒಬ್ರು ಕೇಳಿದ್ರು, ಮೇಡಮ್ ಇದು ಕ್ವಶನ್ ಆನ್ಸರ್ ಒಳಗೆ ಹಿಂಗೆ ಮಾಡ್ತಾರಲ್ರಿ, ಅದೇ ಟೈಪ್ ಮಾಡಿದ್ರೆ ನಮ್ಮ ಮಾರ್ಕಸ್ ಕೊಡ್ತಾರೇನ್ರಿ? ಇಲ್ಲ, ನೀವು ಪಠ್ಯ ಪುಸ್ತಕದೊಳಗೆ ಯಾವ ವಿಧಾನ ಐತಲ್ಲ ಆ ವಿಧಾನದಿಂದ ಸಾಧಿಸಿದ್ರು ನಿಮ್ಗೆ ಏನು ಕೊಡ್ತಾರೆ? ಪೂರ್ಣ ಅಂಕಗಳನ್ನು ಕೊಡ್ತಾರೆ. ತಿಳಿತಲ್ಲ? ಇದು ಈಗ ನಾ ಮಾಡ್ಸೇನಲ್ಲ ಅದು ಮೆಥಡ್ ಮಾಡಿದ್ರಂತೂ ಬಹಳ ನೀವು ಔಟ್ ಆಫ್ 4 ಮಾರ್ಕಸ್ ಅಂತೀರಿ. ಅದೇ ರೀತಿ ನೀವು ನಾ ಇಲ್ರಿ ಮೇಡಮ್ ನಾ ಟೆಕ್ಸ್ಟ್ ಬುಕ್ನಾಗ ಕೊಟ್ಟಂಗೆ ಮಾಡ್ತೀನಿ ಅಂದ್ರೆ ಅದು ಮಾಡಿದ್ರು ಪೂರಾ ಮಾರ್ಕಸ್ ಕೊಡ್ತಾರೆ. ಆದರೆ ಟೆಕ್ಸ್ಟ್ ಬುಕ್ನಾಗ ಯಾವ ರೀತಿ ಸ್ಟೆಪ್ಸ್ ಫಾಲೋ ಮಾಡಿರಲ್ಲ ಅದೇ ರೀತಿ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿರಬೇಕು. ನೆಕ್ಸ್ಟ್ ನೋಡಿರಿ, ಚಿತ್ರದಲ್ಲಿ ಸಮತಟ್ಟಾದ ನೆಲದ ಮೇಲಿರುವ ನೇರವಾದ ಕಂಬದ ತುದಿಯಿಂದ ನೆಲದ ಮೇಲಿನ ಒಂದು ಗೂಟಕ್ಕೆ 20 ಮೀಟರ್ ಉದ್ದವಿರುವಂತೆ ಒಂದು ಹಗ್ಗವನ್ನು ಬಿಗಿದು ಕಟ್ಟಲಾಗಿದೆ. ಹಗ್ಗವು ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಒಬ್ಬ ಸರ್ಕಸ್ ಕಲಾವಿದನು ಈ ಹಗ್ಗವನ್ನು ಹತ್ತಿ ಕಂಬದ ತುದಿಯನ್ನು ತಲುಪಿ ಅಲ್ಲಿಂದ ಅವನು ಅದೇ ನೆಲದ ಮೇಲೆ ನೇರವಾಗಿ ನಿಂತಿರುವ ಮತ್ತೊಂದು ಕಂಬದ ತುದಿಯನ್ನು ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನವು 60 ಡಿಗ್ರಿ ಆಗಿರುತ್ತದೆ.
ನೆಲದ ಮೇಲಿನ ಗೂಟದಿಂದ ದೊಡ್ಡ ಕಂಬದ ಪಾದಕ್ಕೆ ಇರುವ ದೂರವು 30 ಮೀಟರ್ ಆದರೆ ಈ ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ ಅಂದಾರ. ಮತ್ತು √3 ಬೆಲೆ ಕೊಟ್ಟಾರ. √3 = 1.73 ಅಂತ ತೊಗೋಬೇಕು. ಹೌದಾ? ನೋಡಿರಿ, ಈ ರೀತಿ ಇವೇನು ಕ್ವಶನ್ ಗೊತ್ತಾ? ಇದು ತ್ರಿಕೋನಮಿತಿ ಮೇಲೆ ಅನ್ವಯ ಕ್ವಶನ್. ಇದರೊಳಗೆ ಒಂದು 4 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಇದನ್ನು ಕೇಳ್ಬೋದೇನೋ. ಮೋಸ್ಟ್ಲಿ ಭಾಳ ಅಂದರೆ ಕೇಳ್ತಾರೆ ಈ ಕ್ವಶನ್ಸ್. ಇವು ಅಪ್ಲೈಡ್ ಕ್ವಶನ್ಸ್. ನೋಡಿರಿ, ಇದರೊಳಗೆ ಯಾವ ರೀತಿ ನೋಡಿರಿ, ಈ ರೀತಿ ಡೈಗ್ರಾಮನ್ನು ರಚನೆ ಅವರ ಕೊಟ್ಟಾರ. ಈಗ ನಾವೇನು ಮಾಡ್ಕೋಬೇಕು ಗೊತ್ತಾ? ತ್ರಿಭುಜ OAB ಒಳಗೆ sin 30 ಅಂದರೆ ಏನಪ್ಪ? AB / AO ಪಾರ್ಶ್ವ ಬಾಹು ಬಾಗ್ಲೆ ವಿಕರ್ಣ. ಹೌದಾ? sin 30 ಅಂದ್ರೆ ಅಭಿಮುಖ ಬಾಹು ಬಾಗ್ಲೆ ಏನದು? ಸಾರಿ, ಆಗಲೇ ಪಾರ್ಶ್ವ ಬಾಹು ಹೇಳಿದ್ನಲ್ಲ. ಇಲ್ಲ, ಸೈನ್ ಅಂದರೆ ಯಾವಾಗೂ ಪಾರ್ಶ್ವ ಬಾಗ್ಲೆ ವಿಕರ್ಣ. sin 30 ಅಂದ್ರೆ ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ. ಅಭಿಮುಖ ಅಂದ್ರೆ ಇಲ್ಲಿ ಏನೈತಿ? AB / AO ತಿಳಿತಲ್ಲ ಇದು. ಸೈನ್ ಅಂದ್ರೆ ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ ಬರ್ಕೊಂಡ್ರಿ. AB / AO ಬರ್ಕೊಂಡ್ರಿ. sin 30 ಬೆಲೆ ಎಷ್ಟು ರೀ? ಕಾಲಮ್ನ ಹೇಳ್ಕೊಟ್ಟಿನಿ ಒಂದು ಕ್ಲಾಸ್, ಫುಲ್ ಇಂಪಾರ್ಟೆಂಟ್. ಹೌದಾ? sin 30 ಅಂದ್ರೆ 1/2 AB / 20. ಹೌದಾ? ಈಗ ಇದನ್ನು ಓರೆ ಗುಣಾಕಾರ ಮಾಡಿರಿ. 20 ಇಲ್ಲಿ ಬಂತು. 2 × 10 = 20. ಅದಕ್ಕೆ AB = 10 ಮೀಟರ್. ನೆಕ್ಸ್ಟ್ tan 30 ಡಿಗ್ರಿ = ಎಷ್ಟು? tan 30 ಅಂದರೆ ಏನಾಕೈತಿ? AB / OB. ಹೌದಾ? tan 30 ಡಿಗ್ರಿ ಅಂದ್ರೆ 1/√3 10 / OB. ಈಗ ಇದನ್ನು ಓರೆ ಗುಣಾಕಾರ ಮಾಡಿರಿ. OB = ಏನು ಬಂತು? 10√3. ಹಾಗಂದ್ರೆ BD ಅಂದರೆ ಏನು? OD ಒಳಗೆ OBನ ಮೈನಸ್ ಮಾಡಿದರೆ ನಮ್ಗೆ BD ಬರ್ತೈತಾ? ಹಂಗಂದ್ರೆ OD ಅಂದರೆ ಎಷ್ಟು? 10 OD ಅಂದರೆ ಎಷ್ಟು? 30. ಹೌದಾ? ಫುಲ್ OD ಅಂದರೆ ಎಷ್ಟು ಕೊಟ್ರ? 30 ಮೈನಸ್ OB ಅಂದ್ರೆ 10√3. ಹೌದಾ? = AE. ಈಗ ನಮಗೆ AE ಬೆಲೆ ಸಿಕ್ತು. ಹೌದಾ? ಈಗ ನಾನು ತ್ರಿಭುಜ AEC ಒಳಗೆ tan 60 ಡಿಗ್ರಿ ಅಂದರೆ ಏನಾಕೈತಿ? CE / AE. ಹೌದಾ? tan 60 ಅಂದರೆ ಏನು? √3. CE ಆ್ಯಸ್ ಇಟ್ ಈಸ್ ಇಡ್ರಿ. AE ಬೆಲೆ ಇಲ್ಲೇ ಕಂಡು ಹಿಡಿದಿರಿ, ಅದನ್ನ ಬರೆದ್ಬಿಡ್ರಿ. 30 - 10√3. ಇಲ್ಲಿ ತನಕ ಏನೂ ಕನ್ಫ್ಯೂಸ್ ಇಲ್ಲಲ್ಲ. ನೆಕ್ಸ್ಟ್ CE = ಇದನ್ನು ಓರೆ ಗುಣಾಕಾರ ಮಾಡ್ಕೋರಿ. ಓರೆ ಗುಣಾಕಾರ ಮಾಡಿದ್ರೆ 30√3 ಮೈನಸ್ ನೋಡಿರಿ, ಈ ರೂಟು ಕ್ಯಾನ್ಸಲ್ ಆಗಿಬಿಡ್ತು. ಉಳಿದಿದ್ದು ಬರೀ 3. 10 × 3 = 30. ಈಗ ನಮ್ಗೆ CD ಅಂದರೆ ಏನಪ್ಪ ಗೊತ್ತೈತಿ? CE + ED. ಹೌದಾ? ನೆಕ್ಸ್ಟ್ 10√3 - 30 + 10. ಹೌದಾ? 30 ಡಿಗ್ರಿ 30 × √3. ಈ ಪ್ಲಸ್ ಮೈನಸ್ ಬಂದರೆ ಕಳೆದು ಮೈನಸ್ ಚಿಹ್ನೆನೇ ಇಡಬೇಕು. -20. ಹೌದಾ? ಈಗ √3 ಬೆಲೆ ಅವರ ಕ್ವಶನ್ಯಾಗ ಕೊಟ್ಟಾರ. √3 ಅಂದರೆ 1.73 ತಗೋರಿ ಅಂಥೇಳಿ. 30ಕ್ಕೆ 1.73 ಇಲ್ಲೇ ಗುಣಿಸಿದ್ರೆ 51.90 -20. ಇವೆರಡರ ಕಳೆದ್ರೆ 31.90. ಇದು ಕಂಬದ ಎತ್ತರ. CD = 31.90 ಮೀಟರ್. ನಾಳೆ ಮೇಡಮ್ ನೀವು ಅಪ್ಲೈಡ್ ಕ್ವಶನ್ ಕೇಳ್ತೇನೆ ಅಂದಿದ್ರಿ, ಇದನ್ನು ನೀವು ಇಂಪಾರ್ಟೆಂಟ್ ಕ್ವಶನ್ ಅಂತ ಮಾಡಿಸಿದ್ರಿ, ಇದೇ ಕ್ವಶನ್ ಬರಲಿಲ್ಲ ಅನ್ಬೇಡ್ರಿ. ಇದೇ ಕ್ವಶನ್ನ ಕೇಳ್ತಾರೆ. ಸ್ವಲ್ಪ ಕ್ವಶನ್ನ ಚೇಂಜ್ ಮಾಡಿ ಕೊಡ್ತಾರೆ ರೀ ಅಷ್ಟೇ. ನಾ ಹೇಳಿಕತ್ತಿದ್ದು ಕ್ವಶನ್ನ ಇವನೇ ಬರ್ತಾವೆ. ನಿಮ್ಗೆ ಮೆಥಡ್ ಗೊತ್ತಿದ್ರೆ ಸಾಕು. ಅವ್ರು ಏನೇ ಕ್ವಶನ್ಸ್ ಕೊಟ್ಟರು ನೀವು ಈಸಿಯಾಗಿ ಮಾಡ್ಬೋದಲ್ಲ. ನಾವು ಯಾವ ರೀತಿ ಮಾಡ್ಬೇಕಂತ ಐಡಿಯಾ ಇದ್ರೆ ನಮ್ಗೆ ಅವ್ರು ಎಂಥದೇ ಕ್ವಶನ್ ಕೊಟ್ಟರು ನೀವು ಈಸಿಯಾಗಿ ಮಾಡಿ ಬರ್ತೀರಿ. ನೋಡಿರಿ, ನೆಕ್ಸ್ಟ್ ಕ್ವಶನ್ ಗ್ರಾಫ್ನ ಏನು ನಾ ಎಕ್ಸ್ಪ್ಲೇನ್ ಮಾಡಂಗಿಲ್ಲ ರೀ, ಯಾಕಂದ್ರೆ ನಾಳೆನೇ ಎಕ್ಸಾಮ್. ಗ್ರಾಫ್ ಆಲ್ರೆಡಿ ನಿಮ್ಗೆ ಗೊತ್ತೈತಿ. ಈ ರೀತಿ ಮೊದಲು ನೀವು ಬಾಕ್ಸನ್ನು ಹಾಕೋರಿ. ನೋಡಿರಿ, ಈ ರೀತಿ 2 ಬಾಕ್ಸನ್ನು ಹಾಕ್ಕೊಂಡು ಗ್ರಾಫನ್ನು ಹೇಳಿರಿ. ಇನ್ನು ನನಗೆ ಡೌಟ್ ಐತ್ರಿ ಮೇಡಮ್, ನಾಳೆ ಗ್ರಾಫ್ನ ಹೆಂಗೆ ಮಾಡಲಿ ಅನ್ನೋರು, ನಾ ಗ್ರಾಫಿಂದ ಒಂದು ಡೀಟೇಲ್ ಕ್ಲಾಸ್ ಮಾಡೀನಿ, ಬೇಕಂದ್ರೆ ನೋಡ್ಕೊರಿ. ಈ ರೀತಿ XY ಬೆಲೆ ಮಾಡಿಕೊಂಡು 2 ಎಲ್ಲಿ ಕೂಡ್ಕೊತಾವಲ್ಲ, ಈ 2 ಎಲ್ಲಿ ಕೂಡ್ಕೊತಾವಲ್ಲ ಲೈನ್, ಅದರ ನಮ್ಗೆ X ಮತ್ತು Y ಬೆಲೆ ಗೊತ್ತೈತಲ್ಲ. ನೆಕ್ಸ್ಟ್ ನೋಡಿ, ಒಂದು ಭಿನ್ನರಾಶಿಯ ಛೇದವು ಅದರ ಅಂಶಕ್ಕಿಂತ 3 ಹೆಚ್ಚಾಗಿದೆ. ಈ ಭಿನ್ನರಾಶಿ ಹಾಗೂ ಅದರ ವ್ಯುತ್ಕ್ರಮ ಮೊತ್ತ ಎಷ್ಟೈತಿ? 29/10 ಆದರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಅಂದರು. ಒಬ್ಬ ವಿದ್ಯಾರ್ಥಿಯು ಕೆಲವು ಪುಸ್ತಕಗಳನ್ನು ₹60ಕ್ಕೆ ಕೊಂಡನು. ಅಷ್ಟೇ ಹಣಕ್ಕೆ ಅವನು ಇನ್ನೂ 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿ ಪುಸ್ತಕದ ಬೆಲೆ
ಒಂದು ಕಡಿಮೆ ಆಗುತ್ತಿತ್ತು. ಹಾಗಾದರೆ ಆ ವಿದ್ಯಾರ್ಥಿಯು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಹಿಡಿ ಎಂದಾರ. ಹೌದಾ, ಮೊದಲು ನಾವು ಭಿನ್ನ ರಾಶಿ ಲೆಕ್ಕ ಮಾಡೋಣ. ಅಂಶ ಕಂಡುಹಿಡಿ ಎಂದಾರಲ್ಲ, ಅದಕ್ಕೆ ನಾವು ಅಂಶವು ಎಕ್ಸ್ ಆಗಿರಲಿ ಅಂತ ತಗೋರಿ. ಭಿನ್ನ ರಾಶಿಯ ಛೇದ x+3. ಬೇಕಾದ ಭಿನ್ನ ರಾಶಿ ಏನಪ್ಪ ನಮ್ಗೆ x/(x+3). ದತ್ತದ ಪ್ರಕಾರ ಏನು x/(x+3) + x+3/(x) = 29/10. ಈಗ ಓರೆ ಗುಣಾಕಾರ ಮಾಡ್ಕೋರಿ. x ಬರೀರಿ. ಇಲ್ಲಿ x+3 × x+3 ಭಾಗಲೆ x+3 × x. ಹೌದಾ, ಲಸ ತೆಗೆದ್ರೆ 2 ಮತ್ತು 3 ಲಸ ಛೇದದಾಗ ಬಂದಿದ್ರೆ ಏನು ಬರ್ದಿರಿ 3 2 6 ಅಂತ ಬರ್ದು ಬಿಡ್ತಿರಲ್ಲ, ಹಂಗೆ ಇಲ್ಲೇ x × x+3 ತಿಳಿತಲ್ಲ. ಇದು 29/10. ಈಗ x² ಬಂತು. ಇಲ್ಲಿ x × x ಅಂದರೆ x², x+3 × x+3 ಅಂದರೆ x+3² / x × x+3 = 29/10. ಇಲ್ಲಿ ತನಕ ಯಾರಿಗೂ ಏನೂ ಡೌಟ್ ಇಲ್ಲಲ್ಲ. ಈಗ ಇದನ್ನು x² ಆ್ಯಸ್ ಇಟ್ ಈಸ್ ಹಚ್ಚಿರಿ. ಇದನ್ನು a+b² ರೂಪದೊಳಗೆ ಬಿಡಿಸಿ ಬರೀರಿ. ಇದು a+b² ರೂಪದಾಗ ಐತಲ್ಲ, a² + 2ab + b². ಇಲ್ಲಿ x² + 2a ಅಂದರೆ x ಇಂಟು b ಅಂದ್ರೆ 3 + 3² / x × x ಅಂದರೆ x² + 3 × x ಅಂದರೆ 3x = 29/10 ಆ್ಯಸ್ ಇಟ್ ಈಸ್ ಬರೀರಿ. x² ಹೆಂಗೈತೆ ಹಂಗೆ ಬರೀರಿ. 3 2 6x, 3 3 9 ಭಾಗಲೆ x² + 3x = 29/10. ಇಷ್ಟು ಸ್ಟೆಪ್ ತಿಳಿತಾ. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡ್ಕೋರಿ, 2 ನೋಡಿರಿ x² ಅಂದರೆ 2x², 6x + 9 ಹಂಗೆ ಬರೀರಿ, / x² + 3x ಹಂಗೆ ಬರೀರಿ, 29/10 ಹಂಗೆ ಬರ್ರಿ. ಈಗ ಓರೆ ಗುಣಾಕಾರ ಮಾಡ್ರಪ್ಪ. ಓರೆ ಗುಣಾಕಾರ ಹೆಂಗೆ ಮಾಡ್ತೀರಿ, ಇದನ್ನು ಇಲ್ಲಿ ತರಬೇಕು, ಇದನ್ನು ಇಲ್ಲಿ ಗುಣಿಸ್ಬೇಕು. 10 × 2x² + 6x + 9 = 29 × x² + 3x. ಈ 10ರಲ್ಲೇ ಇದಕ್ಕೆ ಪ್ರತಿಯೊಂದು ಗುಣಿಸನ್ನು ಇಲ್ಲಿ ಹಚ್ಚಿರಿ. 10 2 20x², 10 6 60x, 10 9 90 = 29x². 29ಕ್ಕೆ 3 ಗುಣಿಸಿದ್ರೆ 87x. ಈಗ x²ನೆಲ್ಲ ಒಂದು ಕಡೆ ಮಾಡಿರಿ, ಎಕ್ಸನ್ನು ಒಂದು ಕಡೆ ಮಾಡ್ಕೊರಿ. ನೋಡಿರಿ 29x² ಹೆಂಗೈತೆ ಹಂಗೆ ಬರೀತೀನಿ, 87x ಹೆಂಗೈತೆ ಹಂಗೆ ಬರೀತೀನಿ. ಈ ಪ್ಲಸ್ 20x² ಈ ಕಡೆ ಬಂದ್ರೆ -20x², 60x ಈ ಕಡೆ ಬಂದ್ರೆ -60x, + 90 ಈ ಕಡೆ ಬಂದ್ರೆ -90. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡ್ಕೋರಿ, ನೋಡಿರಿ ಈ x², ಹೌದಾ. 29ರೊಳಗೆ ಪ್ಲಸ್ ಮೈನಸ್ ಬಂದ್ರೆ ಕಳಿಬೇಕು. 29ರೊಳಗೆ 20 ಕಳೆದ್ರೆ 9x². 87x ಒಳಗೆ 60xನ್ನು ಕಳೆದ್ರೆ 27x. ನೆಕ್ಸ್ಟ್ 90ಕ್ಕೆ 90 ಹಂಗೆ ಬರೀರಿ. ಈಗ ಈ ಇಡೀ ಸಮೀಕರಣಕ್ಕೆ 9ರಲ್ಲೇ ಭಾಗಿಸ್ರಿ. ಏನು ಬರ್ತೈತೆ ರೀ ಇಡೀ ಸಮೀಕರಣಕ್ಕೆ ನಮ್ಗೆ 9ರಲ್ಲೇ ಭಾಗಿಸಿದ್ರೆ x² + 3x - 10 = 0. ಈ 10ಅನ್ನು ನಾವು ಯಾವ ರೀತಿ ಬಿಡಿಸಿ ಬರಿಬೋದು, 5 2 10. 5ರಾಗ 2 ಕಳೆದ್ರೆ ನಡುಕಿನ ಸಂಖ್ಯೆ 3 ಬಂತು. 5ರಾಗ 2ಅನ್ನು ಕಳಿಬೇಕು. ಹಾಗಂದ್ರೆ ನಾ ಎಲ್ಲಿ ಪ್ಲಸ್ ಬರೀರಿ ಮೇಡಮ್, ಇಲ್ಲಿ ಪ್ಲಸ್ ಬರೀಲೋ ಇಲ್ಲಿ ಮೈನಸ್ ಬರೀಲೋ, ಅಥವಾ ಇಲ್ಲೇ ಮೈನಸ್ ಬರ್ತು ಇಲ್ಲೇ ಪ್ಲಸ್ ಬರೀಲೋ ಅಂತ ಮಕ್ಕಳಿಗೆ ಕನ್ಫ್ಯೂಸ್ ಇರ್ತೈತಿ. ಯಾವ ರೀತಿ ಬರಿಬೇಕಂದ್ರೆ ನಮಗಿಲ್ಲೇ ಪ್ಲಸ್ ಬೇಕು, ಇಲ್ಲಿ +3 ಬೇಕಂದ್ರೆ ದೊಡ್ಡ ಸಂಖ್ಯೆ ಹಿಂದೆ ಪ್ಲಸ್ ಬರಿಬೇಕು, ಸಣ್ಣ ಸಂಖ್ಯೆ ಹಿಂದೆ ಮೈನಸ್ ಬರಿಬೇಕು. ಹಂಗಂದ್ರೆ ಇಲ್ಲಿ ನಾನು x² + 5x - 2x - 10 ಬರಿತೇನೆ ರೀ, ತಿಳಿತಾ. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಿರಿ, ಇವೆರಡು ಗುಂಪು ಮಾಡಿರಿ, ಇವೆರಡು ಗುಂಪು ಮಾಡಿರಿ. ಇವೆರಡದ್ರಾಗ x ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದೇನು x + 5 -2 ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದು x + 5. 2 5 10. ಇಲ್ಲಿ x + 5 ಇಲ್ಲಿ x + 5 ಐತಿ, ಅದನ್ನು ಇವಾಗ ಕಾಮನ್ ತೆಗಿರಿ. ಇಲ್ಲಿ x + 5 ಬಂತು. ಇಲ್ಲಿ ಉಳಿದಿದ್ದು x, ಇಲ್ಲಿ ಉಳಿದಿದ್ದ -2 = 0. ಒಮ್ಮೆ x + 5 = 0 ಬರೀರಿ, ಒಮ್ಮೆ x - 2 = 0 ಬರೀರಿ. x ಏನಕ್ಕೈತಿ +5 ಈ ಕಡೆ ಬಂದ್ರೆ -5, ಇದು x -2 ಈ ಕಡೆ ಬಂದ್ರೆ +2. ಹಂಗಂದ್ರೆ ನಮಗೀಗ ಬೇಕಾಗಿರ್ತಕ್ಕಂಥ ಭಿನ್ನ ರಾಶಿ ಯಾವುದು, x/(x + 3). x ಅಂದ್ರೆ 2 ತಗೋರಿ, ಯಾವಾಗ ಮೈನಸ್ ಬಂದಿದ್ದನ್ನು ನೆಗ್ಲೆಕ್ಟ್ ಮಾಡಿಬಿಡೋದು. 2/2 + 3. 2/2 + 3 is 5. 2/5 is the answer. ನೋಡಿರಿ ನೆಕ್ಸ್ಟ್ ಕ್ವಶನ್. ನೋಡಿರಿ ಇದರೊಳಗೆ ನೆಕ್ಸ್ಟ್ ಕ್ವಶನ್ ಏನು ಕೇಳಿದರು, ಒಬ್ಬ ವಿದ್ಯಾರ್ಥಿ ಕೆಲವು ಪುಸ್ತಕಗಳನ್ನು 60 ರೂಪಾಯಿ ಕೊಂಡು. ಇದು ಕ್ವಶನ್ ನಿಮ್ಮ ಓದ್ಕೊರಿ, ಯಾಕಂದ್ರೆ ನಾಳೆನೇ ಎಕ್ಸಾಮ್, ನಾನು ನಿಮ್ಗೆ ಟೈಮ್ ವೇಸ್ಟ್ ಮಾಡಂಗಿಲ್ಲ ರೀ. ನೋಡಿರಿ ಪುಸ್ತಕಗಳ ಸಂಖ್ಯೆ x ಆಗಿರಲಿ, ಏನನ್ನು ಕಂಡು ಹಿಡಿ ಅಂದಿರ್ತಾರೆ ಅದನ್ನ x ಆಗಿರಲಿ ಅಂತ ತೊಗೋಬೇಕು. ನೋಡಿರಿ ನಾಳೆ ಎಕ್ಸಾಮ್ನಾಗ ನಿಮ್ಗೆ ಲೆಕ್ಕನ ಬರಲಿಲ್ಲಪ್ಪ, ಒಬ್ಬೊಬ್ರು ಮಕ್ಕಳು ನಮ್ಗೆ ಮ್ಯಾಥ್ಸ್ ಅಂದ್ರೆ ಡಿಫಿಕಲ್ಟ್ ಅಂತೀರಿ. ಅವರು ಬರೀ ಪುಸ್ತಕಗಳ ಸಂಖ್ಯೆ x ಆಗಿರಲಿ ಅಂತ ಏನು ಕಂಡು ಹಿಡಿ ಅಂದಿರ್ತಾರಲ್ಲ, ಅದನ್ನು ನೀವು x ಆಗಿರಲಿ ಅಂತ ಬಂದ್ರೆ ಸಾಕು, ನಿಮ್ಗೆ ಅರ್ಧ ಮಾರ್ಕ್ಸ್ ಕೊಟ್ಟೆ ಬಿಡ್ತಾರೆ ಅವರು. ಅದನ್ನು ಯಾಕೆ ಲೂಸ್ ಮಾಡ್ಕೊತೀರಿ.
ನೋಡಿರಿ ಎಲ್ಲ ಶಾಣೆ ಇದ್ದ ಮಕ್ಳಿಗೆ ನಾ ಇದೇ ಟಿಪ್ಸ್ ಕೊಡ್ಲಿಕ್ಕತ್ತಿಲ್ಲ. ಯಾಕಂದ್ರೆ ಮ್ಯಾಥ್ಸ್ ಅಂದ್ರೆ ಒಬ್ಬೊಬ್ಬರು ಮಕ್ಕಳಿಗೆ ಡಿಫಿಕಲ್ಟ್ ಆಗಿರ್ತೈತಿ, ಒಬ್ಬರು ಮಕ್ಕಳು ನನಗೆ ಈಸಿ ರೀ ಮೇಡಮ್ ಅಂತ ಮಾಡೋರು ಇರ್ತೀರಿ. ಡಿಫಿಕಲ್ಟ್ ನಮ್ಮ ಮಕ್ಕಳು ಸತಿಕ್ಕೆ ನಾಳೆಗೆ ನೀವು ಬರೀ ಎಕ್ಸ್ ಆಗಿರಲಿ ಅಂತ ನೀವು ಬಂದು ಇಲ್ಲ ನನಗೆ ಮ್ಯಾಥ್ಸ್ ನಾ ಫೇಲ್ ಆಗ್ತೇನೆ ಮೇಡಮ್, ನನಗೆ ಭಾಳ ಮ್ಯಾಥ್ಸ್ ಅಂತ ಡಿಫಿಕಲ್ಟ್ ಸಬ್ಜೆಕ್ಟ್ ರೀ ಅನ್ನೋರು ಪುಸ್ತಕಗಳ ಸಂಖ್ಯೆ ಎಕ್ಸ್ ಆಗಿರಲಿ ಏನು ಕಂಡು ಹಿಡಿ ಅಂದಿರ್ತಾರಂತಾರೆ. ನಿಮ್ಗಾರ ಕ್ವಶನ್ ಇದ್ರೆ ಅಂಡರ್ಸ್ಟ್ಯಾಂಡ್ ಆಗಿರ್ತೈತಿ, ಅದು ಬರೀ ಎಕ್ಸ್ ಆಗಿರಲಿ ಅಂತ ತೊಗೊಂಡ್ರೆ ಸಾಕು ನಿಮ್ಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ ರೀ. ಏನು ರೀ ನೋಡಿರಿ. ನೆಕ್ಸ್ಟ್ ಪುಸ್ತಕಗಳ ಒಟ್ಟು ಬೆಲೆ ಎಷ್ಟು ಕೊಟ್ಟಾರ? 60 ಕೊಟ್ಟಾರ. ಪ್ರತಿ ಪುಸ್ತಕದ ಬೆಲೆ ಏನಾಕೈತಿ? 60 ಭಾಗಲೆ ಎಕ್ಸ್. 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಾಗ ಪುಸ್ತಕಗಳ ಸಂಖ್ಯೆ ಎಷ್ಟಾಯ್ತು? x+5. ಪ್ರತಿ ಪುಸ್ತಕದ ಬೆಲೆ ಎಷ್ಟಾಯ್ತು? 60 / x+5. ದತ್ತದ ಪ್ರಕಾರ 60 ಭಾಗಲೆ ಎಕ್ಸ್ ಮೈನಸ್ 60 ಭಾಗಲೆ x+5 = 1 ಆಯ್ತು. ಹೌದಾ? ಈಗ ಇದನ್ನು ಇಲ್ಲಿ ಲಸ ತೆಗಿರಿ. ಇಲ್ಲಿ x × x+5 ಐತಿ, x × x+5 ಬರೀರಿ. ಇದನ್ನ ಇಲ್ಲಿ ಗುಣಿಸ್ರಿ, ಇದನ್ನ ಇಲ್ಲಿ ಗುಣಿಸ್ರಿ. 60 × x+5 ಮೈನಸ್ 60x = 1. 60 × x ಅಂದ್ರೆ 60x, 65 300 ಮೈನಸ್ 60x ಡಿವೈಡೆಡ್ ಬೈ x × x x², x × 5 ಅಂದ್ರೆ 5x = 1. ನೋಡಿ ಈಗ ಇದು ಏನಾಯ್ತು? ಕ್ಯಾನ್ಸಲ್ ಆಯ್ತು. ಇಲ್ಲಿ ನೋಡ್ರಿ, ಇದನ್ನು ಓರೆ ಗುಣಾಕಾರ ಮಾಡಿದ್ರೆ x² + 5x = ಎಷ್ಟು ಬಂತು? ಇವಾಗ 300. ಹಾಗಂದ್ರೆ x² + 5x + 300 ಈ ಕಡೆ ಬಂದ್ರೆ -300 = 0. ನೆಕ್ಸ್ಟ್ ಅದೇ ಸ್ಟೆಪ್ ರೀ. 300 ಬಂತಾ? ಈ 300 ಯಾವ ಮಗೆ ಆಗೈತಿ? 20ಕ್ಕೆ 15 ಗುಣಿಸಿದ್ರೆ 300 ಬರ್ತೈತಾ? ಇವೆರಡನ್ನೂ ಕಳೆದ್ರೆ ಕುಡಿಸಿದ್ರೆ ನಡುಕಿನ ಸಂಖ್ಯೆ ಎಷ್ಟು ಬರಬೇಕು? 5. ನೋಡಿರಿ, 20ರಾಗ 15 ಕಳೆದ್ರೆ 15 ಕಳೆದ್ರೆ 5. ನಮ್ಗೆ +5 ಬೇಕಂದ್ರೆ ಕಳಿಬೇಕು ಅಂದ್ರೆ ನಾವು ಒಂದು ಕಡೆ ಪ್ಲಸ್ ಬರಬೇಕು, ಒಂದು ಕಡೆ ಮೈನಸ್. ನಮ್ಗೆ ಎಲ್ಲಿ ಪ್ಲಸ್ ಬರಬೇಕು ಎಲ್ಲಿ ಮೈನಸ್ ಬರಬೇಕಂತ ಒಮ್ಮೊಮ್ಮೆ ಕನ್ಫ್ಯೂಸ್ ಆಕೈತಿ. ಆವಾಗ ನಾವು ಇಲ್ಲಿ ನೋಡ್ರಿ, ಇಲ್ಲಿ ಪ್ಲಸ್ ಕೊಟ್ಟಾರಂದ್ರೆ 5 ಹಿಂದೆ ಪ್ಲಸ್ ಐತಿ ಅಂದ್ರೆ ನಾವು ದೊಡ್ಡ ಸಂಖ್ಯೆ ಚಿಹ್ನೆ ಹಿಂದೆ ಪ್ಲಸ್ ಬರ್ಕೋಬೇಕು, ಸಣ್ಣ ಸಂಖ್ಯೆ ಹಿಂದೆ ಮೈನಸ್ ಬರಬೇಕು. ಅದಕ್ಕೆ ಇಲ್ಲೇ -20 + 20x - 15x - 300 = 0. ತಿಳಿತಾ ಇದು? ನೆಕ್ಸ್ಟ್ ನೋಡಿರಿ, ಇದ್ರೊಳಗೆ ಇವೆರಡು ಗುಂಪು ಮಾಡ್ಕೊಳ್ಳೋಣ, ಕಾಮನ್ ತೊಗೊಳೋಣ. ಎಕ್ಸ್ ಕಾಮನ್ ತೆಗೆದ್ರೆ x + 20 ಉಳಿತು. ನೋಡಿರಿ, ಇನ್ನೊಂದು ಟಿಪ್ ಹೇಳ್ತೀನಿ, ಇದನ್ನು ಖರೇಂದ್ರೆ ಫಾಲೋ ಮಾಡಬಾರ್ದು. ನಾಳೆ ನಿಮ್ಗೆ ಎಕ್ಸಾಮ್ ಐತಿ, ಡಿಫಿಕಲ್ಟ್ ಒಬ್ಬೊಬ್ಬರು ಮ್ಯಾಥ್ಸ್ ಅಂದರೆ ಡಿಫಿಕಲ್ಟ್ ಅನ್ನೋದಕ್ಕೆ ಹೇಳಿಕೊಡ್ಲಿಕ್ಕಂತೀನಿ. ಯಾವಾಗ ಇಲ್ಲಿ x + x² + 20x ಇರ್ತೈತಾ? ನೀವು ಎಕ್ಸನ್ನು ಕಾಮನ್ ತೆಗೆದುಬಿಡ್ತೀರಿ. ಇಲ್ಲಿ ಉಳಿದಿದ್ದೇನಪ್ಪ? x + 20. ಏನು ಮಾಡಬೇಕು ಗೊತ್ತಾ? ನೆಕ್ಸ್ಟ್ ಇದು ತಿಳಿಲಿಲ್ಲ ಅಂದ್ರೆ ಇಲ್ಲಿ 15 ಐತಲ್ಲ, 15ನ್ನು ಇಲ್ಲಿ ನಮ್ಗೆ ಇಲ್ಲಿ ಮೊದಲೇಕೆ ಎಕ್ಸ್ ಐತಿಲ್ಲ, ಇಲ್ಲಿ ನಾ ಬರೀ ಎಕ್ಸ್ ಬರಿಬೇಕು. ಅಂದರೆ ಎಕ್ಸ್ ಅಷ್ಟೇ ಬರಿಬೇಕಂದ್ರೆ ಎಕ್ಸ್ ಬಿಟ್ಟು ಬೇರೆ ಏನೈತೆ ಅದನ್ನ ಹೊರಗೆ ಕಾಮನ್ ತೊಗೊಂಡ್ಬಿಡ್ಬೇಕು. ತಗೊಂಡು ಇಲ್ಲಿ x + 20 ಇರ್ತೈತಿಲ್ಲ, x + 20 ಹೆಂಗೈತೆ ಹಂಗೆ ಬರೆದ್ಬಿಡ್ಬೇಕು. ನಾಳೆಗೆ ಹಂಗೆ ಕ್ಲೂ ಹೇಳೋಕೋತೀನಿ ರೀ. ಎಲ್ಲರೂ ಇದೇ ಸ್ಟೆಪ್ ಅಂದ್ರೆ ಫಾಲೋ ಮಾಡಬೇಡ್ರಿ. ಹಾಂ, ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಯಾವ ರೀತಿ ಮಾಡ್ಬೇಕಂದ್ರೆ x + 20ನ ಕಾಮನ್ ತೊಗೊಂಬಿಡ್ರಿ. ಇಲ್ಲಿ ಉಳಿದಿದ್ದು x - 15 = 0. ಈ x = ಏನಾಗ್ತೈತಿ? +20 ಈ ಕಡೆ ಬಂದ್ರೆ -20, x = -15 ಈ ಕಡೆ ಬಂದ್ರೆ +15. ನಾವು ಯಾವಾಗೂ ಪ್ಲಸ್ ಬಂದಿದ್ದನ್ನು ಆನ್ಸರ್ ಕನ್ಸಿಡರ್ ಮಾಡಬೇಕು. ಪುಸ್ತಕಗಳ ಸಂಖ್ಯೆ ಎಷ್ಟೈತಿ? 15. ಯಾಕಂದರೆ ಯಾರಿಗಾರ ಪುಸ್ತಕಗಳ ಸಂಖ್ಯೆ ಎಷ್ಟೈತಿ ಅಂದ್ರೆ -25 ರೀ ಮೇಡಮ್ ಅಂತ ಹೇಳ್ತೀರಾ, ಇಲ್ಲಲ್ಲ, ಅದಕ್ಕೆ ನಾವು ಪ್ಲಸ್ ಬಂದಿದ್ದನ್ನು ತೊಗೋಬೇಕು. ನೋಡಿ ನೆಕ್ಸ್ಟ್ ಕ್ವಶನ್. 1.2 ಮೀಟರ್ ಎತ್ತರದ ಹುಡುಗಿಯು ನೆಲದಿಂದ 88.2 ಮೀಟರ್ ಎತ್ತರದಲ್ಲಿ ಒಂದು ಬಲೂನ್ ಕ್ಷಿತಿಜ ರೇಖೆಗೆ ಸಮಾಂತರವಾಗಿ ಗಾಳಿಯಲ್ಲಿ ತೇಲುತ್ತಿರುವುದನ್ನು ಗುರುತಿಸುತ್ತಾಳೆ. ಒಂದು ಸಮಯದಲ್ಲಿ ಹುಡುಗಿಯ ಕಣ್ಣಿನಿಂದ ಈ ಬಲೂನ್ಗೆ ಉಂಟಾದ ಉನ್ನತ ಕೋನವು 60 ಡಿಗ್ರಿ. ಸ್ವಲ್ಪ ಸಮಯದ ನಂತರ ಉನ್ನತ ಕೋನವು 30 ಡಿಗ್ರಿಗೆ ಇಳಿಯುತ್ತದೆ. ಈ ಸಮಯದ ಅಂತರದಲ್ಲಿ ಬಲೂನ್ ಚಲಿಸಿದ ದೂರವನ್ನು ಕಂಡುಹಿಡಿಬೇಕ್ರಿ. ನೋಡ್ರಿ ಫಸ್ಟ್ ಕ್ಷಿತಿಜ ರೇಖೆ ಡಯಾಗ್ರಾಮ್ ಅವರು ಕೊಟ್ಟಾರ, ಅದನ್ನು ನೋಡಿಕೊಂಡು ಕ್ಷಿತಿಜ ರೇಖೆಯಿಂದ ಬಲೂನ ಎತ್ತರ ಎಷ್ಟೈತಿ? 88.2 - 1.2 ಅಂದರೆ = 87 ಬಂತು. ತ್ರಿಭುಜ AEB ಒಳಗೆ tan θ = AB / DE, tan 30 = 87 ಭಾಗಲೆ DE. tan 30 ಬೆಲೆ ಎಷ್ಟು? 1/√3, 87 ಭಾಗಲೆ DE. ಓರೆ ಗುಣಾಕಾರ ಮಾಡಿರಿ, BE = 87√3. ತ್ರಿಭುಜ CED ಒಳಗೆ tan θ ಅಂದ್ರೆ ಏನಾಕೈತಿ ನೋಡ್ರಿ? CD / DE. ಹೌದಾ? ನೋಡಿರಿ, tan 60 ಡಿಗ್ರಿ = ಏನಾಯ್ತು? tan 60 ಡಿಗ್ರಿ = 87 ಭಾಗಲೆ DE. tan 60 ಅಂದರೆ ಎಷ್ಟು? √3 = 87 ಭಾಗಲೆ DE. DE = 87 ಭಾಗಲೆ √3. ಹೌದಾ? ಇದನ್ನು ಯಾವ ರೀತಿ ಬರಿಬೋದು? 29 ಮೂರಲೆ 87 ಭಾಗಲೆ √3. ಈ √3 ಬರೀ 3 ಅಂದ್ರೇನು? √3 × √3 ಅಂದರೆ 3. ಹೌದಾ? ಅದಕ್ಕಿಲ್ಲೇ ಇನ್ನೊಂದು √3 ಉಳಿತು.
ಡಿ ಈಜು ಕೊಟ್ಟು ಎಷ್ಟು ಬಂತು 29√3. ಇದು ಕನ್ಫ್ಯೂಸ್ ಆತಾ? ಇದು ಇನ್ನೊಮ್ಮೆ ಹೇಳಿ ನೋಡ್ರಿ, 27 × 3 ಕೊಟ್ಟಾರ, ಬಾಗ್ಲೆ √3 ಐತಿ. ಇದನ್ನು ನಾ ಹೆಂಗೆ ಹಚ್ಕೋಬೋದಂದ್ರೆ 29 × 3 ಬದಲಿ ನಾ √3 × √3 ಬರಿಬೋದಾ? √3 × √3 ಅಂದ್ರೆ ಏನು ಬರೀ 3 ಹೌದಿಲ್ಲ ರೀ, ಕೆಳಗೆ √3 ಐತಿ. ಇವೆರಡೂ ಕ್ಯಾನ್ಸಲ್ ಆಯ್ತು, ಅದಕ್ಕೆ ನಮ್ಗೆ 27√3 ಬಂತಿಲ್ಲ. 27√3 ತಿಳಿತಾರ? ನೆಕ್ಸ್ಟ್, ಬಲೂನು ಚಲಿಸಿದ ದೂರ AC = DB = BE - DE. ಹೌದಾ? 87√3 - 29√3 ಅಂದ್ರೆ ಎರಡು ಮೈನಸ್ ಮಾಡಿದ್ರೆ 58√3 ಇಸ್ ದ ಆನ್ಸರ್. ನೋಡಿ ನೆಕ್ಸ್ಟ್ ಕ್ವಶನ್. ಎರಡು ಸಮರೂಪ, ಇದು ಪ್ರಮೇಯ, ಇಂಪಾರ್ಟೆಂಟ್ ಪ್ರಮೇಯ. ಹೌದಾ? ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರ್ತೈತೆ ಅಂತ ಸಾಧಿಸಬೇಕು. ಹೌದಾ? ಫಸ್ಟ್ ಡಯಾಗ್ರಾಮ್ ತೆಗಿರಿ. ಎರಡು ತ್ರಿಭುಜಗಳು ಸಮರೂಪ ಇರೋದ್ರಿಂದ AB / PQ = BC / QR = AC / PR ಇರ್ತೈತಿ. ನಾವು ಏನನ್ನು ಸಾಧಿಸ್ಬೇಕ್ರಿ? ತ್ರಿಭುಜ ಎ ನೋಡ್ರಿ, ಏರಿಯಾ ಆಫ್ ABC / ಏರಿಯಾ ಆಫ್ PQR ಅಂದ್ರೆ ವಿಸ್ತೀರ್ಣ, ತ್ರಿಭುಜ ABC ವಿಸ್ತೀರ್ಣ / ತ್ರಿಭುಜ PQR ವಿಸ್ತೀರ್ಣ AB / PQ ಹೋಲ್ ಸ್ಕ್ವೇರ್ BC / QR ಹೋಲ್ ಸ್ಕ್ವೇರ್ AC / PR ಹೋಲ್ ಸ್ಕ್ವೇರ್. ಈಗ ನಾವು ರಚನೆಯನ್ನು ಮಾಡ್ಕೋಬೇಕು. ಏನನ್ನು ರಚನೆ ಮಾಡ್ಕೊತೀವಿ ರೀ? AM ಲಂಬ BC ನೋಡ್ರಿ, AM ಲಂಬ BC ಮತ್ತು PN ಲಂಬ QR ಅನ್ನು ಎಳಿಬೇಕು. ಹೌದಾ? ಈಗ ಸಾಧನೆ ಮಾಡ್ಬೇಕಂದ್ರೆ ನೋಡ್ರಿ, ತ್ರಿಭುಜ ABC ವಿಸ್ತೀರ್ಣ / ತ್ರಿಭುಜ PQR ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ 1/2 ಪಾದ × ಎತ್ತರ. ಹೌದಾ? 1/2 BC × AM, ಇದು 1/2 QR × PN. ಈಗ ತ್ರಿಭುಜ ಇದನ್ನೇ ಆ್ಯಸ್ ಇಟ್ ಈಸ್ ಹಂಗೆ ಹಂಗೆ ಬರೀರಿ. ನೆಕ್ಸ್ಟ್ ಈ 1/2 ಕ್ಯಾನ್ಸಲ್ ಆಯ್ತು. BC / QR × AM / PN. ಇದಕ್ಕೆ ನಾವು ಸಮೀಕರಣ ಬಂದಂತ ಕೊಡೋಣ. ನೋಡ್ರಿ, ನಾಳೆನೂ ಒಬ್ಬೊಬ್ರು ಮಕ್ಕಳು ನಾ ಪ್ರಮೇಯನ ಮಾಡಿಲ್ರಿ, ಪ್ರಮೇಯ ಸಾಧನೆ ಕೇಳಿದ್ರು ನೋಡ್ರಿ. ಪ್ರಮೇಯದೊಳಗೆ ಮಾರ್ಕಸ್ ಬಿಟ್ಟು ಬರ್ತೀರಂದ್ರೆ ನಿಮ್ಮಷ್ಟು ದೊಡ್ಡ ಹುಡುಗರು ಯಾರೂ ಇಲ್ಲ ಅನ್ಬೋದು. ಯಾಕಂದ್ರೆ ನನಗೆ ನಿಮ್ಗೆ ಸಾಧನೆ ಮಾಡೋಕೆ ಬರಲಿ ಬಿಡಲಿ, ದತ್ತ ಸಾಧನೀಯರ ಬರಿಬೋದಾ? ಡೈಗ್ರಾಮ್ ತೆಗಿಬೋದಾ? ಆ ಪ್ರಮೇಯಕ್ಕೆ ನಾವು ಡೈಗ್ರಾಮ್ ತೆಗಿತೀರಾ? ಏನು ಕೊಟ್ಟಿರ್ತಾರೆ ಅದನ್ನು ನೋಡಿ ಡೈಗ್ರಾಮ್ ತೆಗಿತೀರಾ? ಡೈಗ್ರಾಮ್ ತೆಗೆದು ದತ್ತ ಬರೆದು ಸಾಧನೀಯ ಬರೆದ್ರೆ ಸಾಕ್ರಿ, ನಿಮ್ಗೆ 1.5 ಮಾರ್ಕಸ್ ಕೊಡ್ತಾರೆ ರೀ ಅವರು. ನೋಡಿರಿ, ಲೂಸ್ ಮಾಡಬೇಡ್ರಿ. ಡೈಗ್ರಾಮ್ ತೆಗೆದ್ರೆ ಅರ್ಧ ಮಾರ್ಕಸ್, ದತ್ತ ಮತ್ತು ಸಾಧನೀಯ ನೋಡಿರಿ. ಪರ್ಫೆಕ್ಟ್ ಮಾಡಿದವ್ರಿಗೆ ನಾ ಹೇಳಿಕೊಡ್ಲಿಕ್ಕತ್ತಿಲ್ಲ ರೀ. ಒಬ್ಬೊಬ್ರು ಮಕ್ಕಳಿಗೆ ಮ್ಯಾಥ್ಸ್ ಅಂದರೆ ಡಿಫಿಕಲ್ಟ್, ಅವ್ರಿಗೆ ಏನು ಮಾಡಿದ್ರು ತಲೆಗೆ ಹೋಗೋಂಗಿಲ್ಲ. ಆ ಮಕ್ಕಳಿಗೆ ಹೇಳಿಕತ್ತೀನಿ ರೀ. ಮತ್ತು ಎಲ್ಲರೂ ಮೇಡ್ರಮ್ ಏನು ರೀ ನೀವು ಹಿಂಗೆ ಹೇಳ್ಕೊಡೋ ಅಂತೀರಿ ಅನ್ಬೇಡ್ರಿ. ನೋಡಿರಿ, ಅವಾಗ ಆದರೂ ನೀವು ಡೈಗ್ರಾಮ್ ತೆಗೆದು ದತ್ತ ಸಾಧನೀಯ ಆದರೂ ಬರ್ಬೋದಾ? ರಚನೆ ಒಂದು ಸ್ವಲ್ಪ ನೆನಪು ಮಾಡಿಕೊಂಡು ರಚನೆಯನ್ನು ಬರ್ಬಿಡ್ಬೋದಾ? ಆಲ್ರೆಡಿ ನೋಡಿರಿ, ನಿಮ್ಗೆ 4 ಮಾರ್ಕ್ಸ್ ಒಳಗೆ ನಿಮ್ಗೆ ಆಲ್ರೆಡಿ 2 ಮಾರ್ಕ್ಸ್ ಸಿಕ್ಕೇ ಬಿಡ್ತು. ಇಷ್ಟನ್ನು ಮಾಡಿ ಬರೋಂಗಿಲ್ಲ ಅಂದ್ರೆ ನಿಮ್ಗೆ ಏನು ಹೇಳಿರಿ ನಾ? ಎಲ್ಲರೂ ನಾಳೆಗೆ ಮ್ಯಾಥ್ಸ್ ಪೇಪರ್ ಚಲೋ ಮಾಡಿ ಬರಬೇಕ್ರಿ. ನೋಡಿರಿ, ಇದು ತಿಳಿತಾ? ಈಗ ಇವೆರಡು ಸ್ಟೆಪ್ ಹೇಳ್ಕೊಟ್ಟೀನಿ, ಒಂದನೇ ಸಮೀಕರಣ ತನ. ನೆಕ್ಸ್ಟ್ ನೋಡಿರಿ, ತ್ರಿಭುಜ ABM ಮತ್ತು ತ್ರಿಭುಜ PQNಗಳಲ್ಲಿ ಕೋನ B = ಕೋನ Q. ಯಾಕಂದರೆ ಎರಡು ತ್ರಿಭುಜಗಳು ಸಮರೂಪಗಳು. ಕೋನ M = ಕೋನ N. ಯಾಕಂದ್ರೆ 90 ಡಿಗ್ರಿ, ಅವೆರಡು ಕೋನಗಳು 90 ಡಿಗ್ರಿ. ಯಾಕಪ್ಪ? ರಚನೆಯ ಪ್ರಕಾರ ತ್ರಿಭುಜ ABM ಮತ್ತು ತ್ರಿಭುಜ PONಗಳು ಸಮರೂಪಿಗಳಾದವು. ಯಾಕೆ? ಕೋ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ. ಈಗ ನಮ್ಗೆ AM / PN = AB / PQ ಆಯ್ತು. ಇದನ್ನು 2 ಅಂತ ಕೊಡ್ರಿ. ನೆಕ್ಸ್ಟ್, ತ್ರಿಭುಜ ABC ಮತ್ತು ತ್ರಿಭುಜ PQR ಎರಡೂಗಳು ಸಮರೂಪ ಇರೋದ್ರಿಂದ ದತ್ತ ಪ್ರಕಾರ AB / PQ = BC / QR = AC / PR. ಹೌದಾ? ಈಗ ನೋಡ್ರಿ, ಏರಿಯಾ ಆಫ್ ABC / ಏರಿಯಾ ಆಫ್ PQR = AB / PQ × AM / PN. ಯಾಕಪ್ಪ ಇದು? ಎದ್ರ ಸಲುವಾಗಿ ರೀ ಇದು? ಎದ್ರ ಸಲುವಾಗಿ ಇವೆರಡು ಸಮಾದು? ನೋಡ್ರಿ, ತಡ್ರಿ ಒಂದು ನಿಮಿಷ. ನೋಡಿರಿ, ಇವೆರಡು. ಹೌದಾ? AB / PQ = AM / PN. ಯಾಕಂದ್ರೆ 1 ಮತ್ತು 3ರಿಂದ. ಹೌದಾ? ಈಗ AB / PQ = AB / PQ. ಯಾಕಂದ್ರೆ ಇವೆರಡು ಸಮ ಅದಾವೆ. ನೋಡಿರಿ, ಇವೆರಡು ಸಮ ಅದಾವಲ್ಲ. AM / PN ಇರೋ ಜಾಗದಾಗ AB / PQ ಬರ್ದೆ. ಈಗ AB ಬಂದೈತೆ ಅಂದರೆ AB ಹೋಲ್ ಸ್ಕ್ವೇರ್, PQ ಬಂದೈತೆ ಅಂದರೆ PQ ಹೋಲ್ ಸ್ಕ್ವೇರ್. ತಿಳಿತಾ? ಈಗ ನೋಡಿರಿ, ಈಗ ನಮ್ಗೆ
ಈ ಮೂರರಿಂದ ಏನು ಗೊತ್ತಾಗ್ತಂದ್ರೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಪಿ ಆರ್ ಹೋಲ್ ಸ್ಕ್ವೇರ್. ನೋಡಿರಿ, ಈಗ ಆಲ್ಮೋಸ್ಟ್ ಅರ್ಧ ಕ್ಲಾಸ್ ಕಂಪ್ಲೀಟ್ ಮಾಡೇನಿ. ಇನ್ನೊಂದು ಸ್ವಲ್ಪ ಲೆಕ್ಕ ಅದಾವು, ಇನ್ನೊಂದು ಕ್ಲಾಸ್ ಮಾಡ್ತೇನೆ. ಯಾಕಂದ್ರೆ ವಿಡಿಯೋ ಲೆಂದಿ ಆಗ್ತೈತಿ. ನಿಮ್ಗೆ ಎರಡೂ ಕ್ಲಾಸ್ ನೋಡ್ಕೊಂಡು ಹೋದ್ರಂತರೂ ಭಾಳ ಚಲೋ ಭಾಳ ಚಲೋ ರೀ. ನಾಳೆ ಎಲ್ಲರೂ ಎಕ್ಸಾಮ್ ಚಲೋ ಮಾಡಿರಿ. ಆಲ್ ದ ಬೆಸ್ಟ್ ರೀ ನಿಮ್ಗೆ ಎಲ್ಲರಿಗೂ. ಒಂದು ಸ್ವಲ್ಪ ನಾ ಔಟ್ ಆಫ್ ಸ್ಟೇಷನ್ ಬಂದಿದ್ದರಿಂದ ನಿಮ್ಗೆ ವಿಡಿಯೋ ಒಂದು ಸ್ವಲ್ಪ ಕಡಿಮೆ ಹಾಕಿದೆ ಅಷ್ಟೇ. ಆದರೂ ನಾನು ಹಿಂದೆಲ್ಲನೂ ಕವರ್ ಮಾಡ್ಕೊಟ್ಟೇನಿ ರೀ. ಹಿಂದಿಂದ ನಂದು ಪ್ಲೇಲಿಸ್ಟ್ ಒಳಗೆ ಎಲ್ಲ ಕ್ಲಾಸು ನೀವು ನೋಡ್ಕೊಂಡು ಹೋದ್ರೆ ಸಾಕು, ನೀವು ಆರಾಮ್ ಪಾಸಿಂಗ್ ಬರ್ತೈತೆ ರೀ. ನಾಳೆ ಎಲ್ಲರೂ ಎಕ್ಸಾಮ ಚಲೋ ಮಾಡಬರ್ರಿ. ಆಲ್ ದ ಬೆಸ್ಟ್. ಇನ್ನೊಂದು ಕ್ಲಾಸ್ 4 ಮಾರ್ಕ್ಸಿಂದೂ ಇನ್ನೊಂದು ಕ್ಲಾಸ್ ಹಾಕ್ತೇನೆ ರೀ. ಥ್ಯಾಂಕ್ ಯು.